ಬನ್ನಿ ಬನ್ನಿ. ನಾವು ಆ ಅಪ್ಪನ ಮಗನೇನಪ್ಪ. ಆಯ್ತು, ದಯಮಾಡ್ಸು ಏನು ಹೇಳುವಂಗಿಲ್ಲ ನೋಡಿ. ಅಲ್ಲ, ಸೌತ್ ಕಿಚನ್ ಅಲ್ಲಿ ಯಾವ್ದೋ ನರ್ಸ್ ನಿರ್ಮಲಾ ಜೊತೆ ಕಾಫಿ ಕುಡಿತಾರಲ್ಲ, ಏನ್ ಸಮಾಚಾರ? ಆಮೇಲೆ ಕಣ್ಣವನೆ ನಿನ್ನ ಮಾತೇನಾದ್ರು ನನ್ನ ಹೆಣ್ಣು ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ. ನಡಿ ಬಾ ಮಾಡ್ಸು. ನೀನ್ ಆದ ಆಟಗಳೆಲ್ಲ ನನಗೂ ಗೊತ್ತು. ಆಟದ ಹಾಕೊಂಡ್ಬಿಡ್ತೀನಿ ಹುಷಾರ್. ಅದೇ ಒಂದ್ ನಿಮಿಷ ಮೊಬೈಲ್ ಈ ನಿಮಿಷ ಚಾರ್ಜ್ ಹಾಕಮ್ಮ. ಓ, ಇದು ಬೇರೆ ಪುಕ್ಸಟ್ಟೆ ಸರ್ವಿಸ್. ಕೆಟ್ಟ ಮುಂಡೆ ಮಕ್ಕಳು ಸಾವಾಸ ಚೀಟ್ಗೆ ಹಾಕಿ ರೂಬ್ಬಿಟ್ರೆ ಏನ್ ಮಾಡ್ತಾರೆ? ನೋಡ್ಬರ್ತೀನಿ. ನಮಸ್ಕಾರ ಶ್ರೀಮತಿ ಅವ್ರಿಗೆ. ಬಹಳ ಅಪರೂಪ ಆಗೋದ್ರಿ ಬರೋದು. ಅಪರೂಪವಾಗಿ ಮಾತಾಡೋರ ಹತ್ರ ಅಪರೂಪಕ್ಕೆ ತಾನೇ ಬರಬೇಕು. ತಮ್ಮ ಮಾತಿನ ಅರ್ಥ ಕಟ್ಕೊಂಡ್ಮೇಲೆ ಮುಗೀತು. ಕೊನೆ ತನಕ ನಿಮ್ಮ ನೆನಪಲ್ಲಿ ಇರ್ತೀನಿ ಅನ್ನೋದಷ್ಟೇ. ತಾವು ಒಬ್ಬರೇ ಬಂದಿದ್ರೆ ನಾನು ತೃಪ್ತನಾಗ್ತಿದ್ದೆ. ತೃಪ್ತಾನೋ ಅತೃಪ್ತಾನೋ ಸನ್ನಿವೇಶ ಎದುರಿಸಲೇಬೇಕಲ್ಲ. ನೋಡಿ, ಆತ್ಮನ ಪ್ರತಿಬಿಂಬಿಸೋದು ದೇಹ, ದೇಹವನ್ನ ಪ್ರತಿಬಿಂಬಿಸೋದು ಆಕಾರ, ಆಕಾರವನ್ನು ಪ್ರತಿಬಿಂಬಿಸೋದು ಜೀವ, ಜೀವವನ್ನು ಪ್ರತಿಬಿಂಬಿಸೋದು ಎದ್ದು ಇದು ಆಸ್ಪತ್ರೆ, ಮಕ್ಕಳ ವಠಾರ ಅಲ್ಲ. ಇಟ್ಲಬ್ದ ಕಾಪಾಡಿ ಬಾಡಿದೆ ಏನು ಬಾರ ನಾವು ದ್ರಾವಿಡ್ರು ಮಮ್ಮಿ. ಪ್ರತಿ ಸಲ ಬಂದಾಗ್ಲೂ ಪ್ರಾಸ ಶುರು ಮಾಡ್ತವೆ. ಇದ್ಯಾವುದೋ ಹೊಸದಾಗಿ ಬಂದು ಸೇರ್ಕೊಂಡಿದೆ. ಅರ್ಧ ಉಗುಳ್ತಾರೆ, ಇನ್ನು ಅರ್ಧ ನುಗ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ನಾನು ಇವ್ರ ಹತ್ರ ಮಾತಾಡೋದಿದೆ. ನೋಡಿ, ನಿನ್ನ ವಿಚಾರ ಇದ್ರೆ ಮಾತಾಡಿ. ನನ್ನನ್ನು ಧಿಕ್ಕರಿಸಿ ಓದೋರ ಬಗ್ಗೆ ಮಾತಾಡೋದಕ್ಕೆ ನಾನು ರೆಡಿ ಇಲ್ಲ. ಅವರು ನಮ್ಮ ಮಕ್ಕಳು. ಅವಾಗ ಈಗ್ಲೂ ಅದೇನೋ ನಿನಗಿರ್ಬೋದು, ಇಲ್ಲದೆ ಇರ್ಬೋದು. ನೋಡಿ, ನಿಮ್ಗೇನಾದ್ರೂ ನನ್ನ ಮೇಲೆ ವಿಶ್ವಾಸ, ಪ್ರೀತಿ, ಗೌರವ ಅನ್ನೋದಿದ್ರೆ ಅವ್ರಿಗೇನ್ ಸೇರ್ಬೇಕು ಅದನ್ನ ತಲುಪಿಸ್ಬಿಡಿ. ನೀನು ಅಷ್ಟೇ ಈ ವಿಚಾರವಾಗಿ ಮಾತಾಡಿ ನನ್ನಲ್ಲಿರುವ ನಿನ್ನ ಗೌರವನ ಕೆಡಿಸ್ಕೊಬೇಡ. ರೀ, ಸಾಧ್ಯವಿಲ್ಲದ ಮಾತು. ಸಾಧ್ಯ ಇದ್ದಿದ್ರೆ 2 ವರ್ಷದಿಂದ ಇಲ್ಲಿ ಕೊಳಿತಾ ಬಿದ್ದಿತ್ತಿರ್ಲಿಲ್ಲ. ಮಕ್ಕಳು ಬಹಳ ನೊಂದಿದ್ದಾರೆ. ಅವ್ರಿಗಿಂತ ಹೆಚ್ಚು ತಪ್ಪು ನಾವು ನೊಂದಿದ್ದೀವಿ. ನೀವು ನೊಂದಿರೋದಲ್ಲ, ನಿಮ್ ಹೊಟ್ಟೆಲ್ ಹುಟ್ಟಿರೋ ತಪ್ಪಿಗೆ ಪ್ರತಿಕ್ಷಣ ಸ್ಟೇಟಸ್ ಕಳ್ಕೊಂಡು ನಾವಿಲ್ಲಿ ಸಾಯ್ತಾ ಇದೀವಿ. ನೀವೇನೋ ಆರಾಮಾಗಿ ತಲೆ ಹೊಡ್ಕೊಂಡ್ಬಂದು ಈ ನಾಲ್ಕುಗಳ ಮಧ್ಯ ಕೂತಿದ್ದೀರಾ. ಹೊರಗಿನ ಪ್ರಪಂಚಕ್ಕೆ ಬಂದು ನೋಡಿ, ಎಲ್ರಿಗೂ ಅವಲಕ್ಷಣಗಳೇ ಕಾಣ್ತವೆ. ಅದನ್ನೇ ಪ್ರಶ್ನೆಗಳು ಮಾಡ್ತಾರೆ. ಇರೋದಕ್ಕೊಂದು ಒಳ್ಳೆ ಮನೆ ಇಲ್ಲ, ಓಡಾಡೋದಕ್ಕೊಂದೊಳ್ಳೆ ಕಾರ್ ಇಲ್ಲ. ಸಿಕ್ತೋರೆಲ್ಲ ನಿಮ್ಗೇನ್ರಿ 100,000 ಕೋಟಿ ಆಸ್ತಿ ಹೊಡೆಯೋರಂತ ಕತ್ತಿ ಹಿಡಿತಾರೆ. ನಾವು ಎಲ್ಲರ ಮುಂದೆ ನಾಟಕ ಮಾಡಿ ಮಾಡಿ ಸಾಕಾಗೋದು. ಸ್ವಲ್ಪ ಬಾಯ್ ಮುಚ್ಚು. ಒಬ್ಬ ಭಿಕ್ಷುಕನ 2 ಮಕ್ಕಳು ದೂರದಲ್ಲಿ ಕಾಣುವ ದೊಡ್ಡ ದೊಡ್ಡ ಬಂಗ್ಲೆಗಳು, ರಸ್ತೆಯಲ್ಲಿ ಓಡಾಡುವ ಕಾರು, ಬೈಕು, ಇದನ್ನೆಲ್ಲ ನೋಡಿ ನನ್ನ ತಂದೆಗೆ ಕೇಳಿದಂತೆ, ಅಪ್ಪ ನಮ್ಗೆ ಯಾಕಪ್ಪ ಕಾರು, ಬೈಕು, ಬಂಗ್ಲೆ ಏನೂ ಇಲ್ಲ. ಕೊನೆಯದಾಗಿ ನೈಸರ್ಗಿಕ ಕ್ರಿಯೆ ಮಾಡೋದಕ್ಕೆ ಒಂದು ವಸ್ತು ಇಲ್ಲ. ಎಲ್ಲ ನೋಡ್ತಿದ್ರು, ನಗ್ತಿದ್ರು, ಅಸಹ್ಯ ಪಡ್ತಿದ್ರು. ಆಗ ತಂದೆ, ನಿಸರ್ಗ ನಮ್ಗೆ ಏನ್ ಕೊಡುತ್ತೋ ಅದನ್ನ ವಾಪಸ್ ನಿಸರ್ಗಕ್ಕೆ ಕೊಡ್ಬೇಕು ಮಗು. ನಾವು ಕೊಡಲ್ಲ ಅಂತ ಕೋಪ ಮಾಡ್ಕೊಂಡ್ರೆ ನಮಗೆ ದುಃಖ ಆಗುತ್ತೆ, ಸಂತೋಷ ಅಂತ ಸಿಗಲ್ಲ. ನಿಸರ್ಗದ ಮುಂದೆ ಎಲ್ರೂ ಬೆತ್ತಲೇನೆ, ಕನಿಷ್ಠ ಪಕ್ಷ ಅವ್ರ ಬೆತ್ತಲು ಅವ್ರಿಗೆ ಕಾಣಿಸುತ್ತೆ ಅಂತ. ಮಕ್ಕಳು ನಿನ್ನ ಜ್ಞಾನ ಅಗಾಧವಾದದ್ದು, ಅಪರಿಮಿತವಾದದ್ದು ಅಂದ್ರಂತೆ. ಪ್ರತಿಯೊಬ್ಬ ತಂದೆಗೂ ತನ್ನ ಮಕ್ಕಳಿಗೆ ತಿಳುವಳಿಕೆ ಹೇಳೋಷ್ಟು ಜ್ಞಾನ ಇರುತ್ತೆ. ಮಕ್ಕಳು ಅದನ್ನ ತಿಳ್ಕೋಬೇಕು ಅಷ್ಟೇ. ಈ ವೇದಾಂತ ಪಾಠ ಪಠಣದಿಂದ ಹೊಟ್ಟೆ ತುಂಬಲ್ಲ. ಏನ್ ಮುಖ ನೋಡ್ತಿದ್ಯಾ? ಬಂದ್ ವಿಷಯ ಕೇಳು. ಏನು ಏನದು? ಅದು ನನಗೆ ದುಡ್ಡು ಬೇಕು. ಯಾವ್ದಾದ್ರು ಮರದಲ್ಲಿ ಕಿತ್ಕೋಗು. ನೀನೇನ್ ಸಿಗುತ್ತೆ ಅಂತ ಬಂದೆ? ಮರದಲ್ಲೇ ಹುಟ್ಟಿದ್ರೆ ಅಲ್ಲೇ ಕಿತ್ಕೊಂತಿದ್ದೆ. ಉಡ್ಸಿದ್ಯಲ್ಲ, ಕೊಡು. ಹೌದು, ಉಡ್ಸಿದ್ದೀನಿ, ಜೀವ ಕೊಟ್ಟಿದ್ದೀನಿ, ಸಾಕಿದ್ದೀನಿ, ಸಲಹಿದ್ದೀನಿ, ಬೆಳೆಸಿದ್ದೀನಿ, ವಿದ್ಯಾಭ್ಯಾಸ ಕೊಡ್ತಿದ್ದೀನಿ. ದುಡ್ಕೊಂಡು ಸಾಯಿ, ನಿನಗೇನು ಹಂಗಾಗುನ ಏನೂ ಆಗಿಲ್ವಲ್ಲ. ಬದುಕಿರೋ ತನಕ ಸಾಕೋದಕ್ಕೆ ನಾನು ಬೆನ್ನು ಹಿಂದೆ ಬಿದ್ದು ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತೀಯ? ಅಮ್ಮ,
ನೋಡು ನಾನು ಇಲ್ಲಿ ಕರ್ಸಿ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ಯಾ. ನಾನು ಹೋಗ್ತೀನಿ, ಸತ್ತೋಗ್ತೀನಿ. ಅಲ್ಲೋಗಿ ಮಾತಾಡಿ, ಇಲ್ಲಲ್ಲ ಹೋಗ್. ಅದೇನ್ ಬೊಗಳು? ಅದೇನೋ ಇಷ್ಟು ವರ್ಷ ಮಾಡಿದ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಈ ಸರಿ ಖಂಡಿತ ಸಕ್ಸಸ್ ಆಗೇ ಆಗ್ತೀನಿ ನನ್ನ ನಂಬಿ ಅಂತ ಬೇಡ್ಕೋತಾ ಇದ್ದಾನೆ. ಟಿವಿ ತರ ಹೊರ ಕೊಟ್ಟೋ ನೀನು. ಗುಡುಗು, ಸಿಡಿಲು, ಮಿಂಚುಗಳ ಹೋರಾಟ, ನೀರು ಹರಿಯುವಾಗ ಅದರಲ್ಲಿ ಜೀವಿಗಳು ಕಚ್ಕೊಂಡು ಒಂದೊಂದು ದಿಕ್ಕೆಲ್ಲ ತಲುಪೋದು ಅಂತೆ. ಅದರಲ್ಲಿದ್ದ ಒಂದು ಕಪ್ಪೆ ಸ್ವಚ್ಛಂದವಾದ ನೀರಲ್ಲಿ ಮಲಗಿದ್ದು ಎಚ್ಚರ ಆದ್ಮೇಲೆ ನೀರು ಯಾಕೆ ತಿಳಿಯಾಗಿಲ್ಲ ಅಂತ ಸ್ವಲ್ಪ ದೂರ ಈಜ್ತಂತೆ. ಎಷ್ಟು ದೂರ ಈಜಿದ್ರು ಬರೀ ಗಪ್ ನೀರು. ಯಾಕೆ ಮೇಲ್ ಬಂದು ನೋಡ್ತಂತೆ ಫುಲ್ ಚಾಕು. ಅದಿರೋದೇ ಒಂದು ತಿಪ್ಪೆ ಬಂದಿದೆ. ನೀರು ಕಪ್ಪಳಲ್ಲಿ ಕೆಲ್ಸಕ್ಕೆ ಬರುತ್ತೆ. ಏನೋ ಪ್ರಯತ್ನಕ್ಕೆ ತನಗಲ್ಲ. ಓ ಅಮ್ಮ, ಈ ದರಿದ್ರ ಸವಾಸಕ್ಕೆ ನಾನು ಬರಲ್ಲ ಅಂತ ಅರ್ಥ ಬಡ್ಕೊತಾ ಇದ್ದು. ಯಾಕೆ ಅಪ್ಪನ್ ನೋಡಕ್ ಹೋಗಲ್ಲ ಅಂತಿದ್ದಲ್ಲ. ತ್ರಿಮೂರ್ತಿಗಳು ವಾಗ್ಬಾದ್ನ ಸಹಿಸ್ಕೊಳಕ್ಕಾಗ್ತೇನೆ. ರೀ ರೀ ಮಗ ಕೈ ಬಿಟ್ಟು ಹೋಗ್ತಾ ಇದ್ದಾನೆ. ಈಗೇನು ಕೈನಲ್ಲಿ ಅವನು ಸತ್ತೋಗ್ತೀನಿ ಅಂತಿದ್ದಾನೆ. ಇರೋದೊಬ್ಬ ಮಗ, ವಂಶದ ಕುಡಿ. ಸ್ವಲ್ಪ ನಾನು ಯೋಚನೆ ಮಾಡ್ರಿ. ಯೋಚನೆ ಮಾಡಿನೇ ಕಣೆ ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದ್ಮೇಲೆ ತಿಳಿತು ಸಂಬಂಧಗಳಾಗೆ ಉಳಿಬೇಕು ವಿನಃ ತೀರಾ ಹತ್ರಕ್ಕೆ ಬಂದ್ರೆ ಹಿಂಸೆ ಮಾಡಕ್ ಶುರು ಮಾಡ್ತಾವು. ರೀ ನನಗೋಸ್ಕರ ಯೋಚನೆ ಮಾಡ್ರಿ. ರಿಟೈರ್ಮೆಂಟ್ ಹಣ ಒಂದಿದೆ, ಕೊಟ್ಬಿಡೋಣ. ಹೋದ್ರೆ ಹೋಗ್ಲಿ. ನಾವು ಸಾಧ್ಯ ಆದ್ರೆ ಭಿಕ್ಷೆ ಬೇಡ ಬದುಕೋಣ. ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಜೊತೆಲೆ ಪರಲೋಕ ಸೇರ್ಕೊಳ್ಳೋಣ. ಅವ್ನ್ ಸತ್ತು ನಾವು ಬದುಕಿರೋದು ಯಾವ ನ್ಯಾಯ ರೀ? ಅಮ್ಮ ದುಡ್ಡು ಯಾವ ಕೊಟ್ಟ